ಬೆಂಗಳೂರಿನಲ್ಲಿ ವರ್ಣ ತಂಪೆರೆದಿದ್ದಾನೆ. ಮಧ್ಯಾಹ್ನದ ನಂತರದಲ್ಲಿ ಮಳೆಯಾಗಿದೆ. ಹಲವೆಡೆ ವರ್ಣನ ಆರ್ಭಟ ಬೆಂಗಳೂರಿನಾದ್ಯಂತ ಹೆಚ್ಚಾಗಿದೆ. ಬಾಣಸುವಾಡಿ, ಕಲ್ಯಾಣ ನಗರದಲ್ಲಿ ಆಲಿಕಲ್ಲು ಸಹಿತ ಮಳೆಯಾಗಿರುವಂತಹದ್ದು. ದಿಢೀರ್ ಮಳೆಗೆ ಕೆರೆಯಂತ ಪರಿಸ್ಥಿತಿ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಕಂಡುಬಂದಿದೆ. ಗಾಳಿ ಸಹಿತ ಮಳೆಗೆ ಕಾವೇರಿ ಜಂಕ್ಷನ್ ಬಳಿ ಮರವೊಂದು ಧರೆಗೆ ಅಪ್ಪಳಿಸಿದೆ. ಮೆಜೆಸ್ಟಿಕ್, ಕೆಆರ್ ಮಾರ್ಕೆಟ್, ಕೆಜಿ ರೋಡ್ ಮತ್ತು ಬೆಂಗಳೂರಿನ ಹಲವು ಭಾಗಗಳಲ್ಲಿ ಟೌನ್ ಹಾಲ್, ಎಂಜಿ ರೋಡ್ ಮತ್ತು ಹಲವು ಕಡೆಗಳಲ್ಲಿ ಮಳೆಯಾಗಿರುವಂತಹ ವರದಿ ಮತ್ತು ಮಳೆಯ ಪರಿಣಾಮ ಕೆಲವು ಕಡೆಗಳಲ್ಲಿ ಟ್ರಾಫಿಕ್ ಸಮಸ್ಯೆಯೂ ಕೂಡ ಉಂಟಾಗಿದೆ. ವಾಹನ ಸವಾರರು ಪರದಾಡಿದ್ದಾರೆ. ನಿರೀಕ್ಷಿತವಲ್ಲದ ಮಳೆ ಬಂದ ಕೂಡಲೇ ಜನ ಅದಕ್ಕೆ ಪ್ರಿಪೇರ್ ಆಗಿರಲಿಲ್ಲ. ಸಹಜವಾಗಿ ಈ ಸಮಯದಲ್ಲಿ ಹೆಚ್ಚಿನ ವಾಹನಗಳ ಸಂಚಾರ ಇರುತ್ತೆ. ನೋಡ್ತಾ ಇದ್ದೀರಿ ಹಲವು ರಸ್ತೆಗಳಲ್ಲಿ ಯಾವ ರೀತಿಯಾಗಿ ಮಳೆಯಿಂದ ನೀರು ರಸ್ತೆಯಲ್ಲಿ ತುಂಬಿ ಹೋಗಿದೆ ಅಂತ. ಇದರ ನಡುವಲ್ಲೇ ವಾಹನ ಸಂಚಾರವನ್ನು ಮಾಡಲಾಗ್ತಾ ಇದೆ. ಕೆಲವು ಕಡೆಗಳಲ್ಲಿ ಕೆರೆಯಂತಹ ಪರಿಸ್ಥಿತಿ. ಕೇವಲ ಅರ್ಧ ಗಂಟೆಯ ಮಳೆಗೆ ಈ ರೀತಿಯಾದಂತಹ ಚಿತ್ರಣ ಬೆಂಗಳೂರಿನಲ್ಲಿ ಕಾಣಸಿಗ್ತಾ ಇದೆ. ಕೆಲವು ವಾಹನಗಳಂತೂ ರಿಸ್ಕ್ ಬೇಡ ಅಂತ ಸೈಡಲ್ಲಿ ಹಾಕಿದ್ದಾರೆ, ಮಳೆ ನಿಂತ ನಂತರ ಹೋಗೋಣ ಅಂತ. ಕೆರೆ ಅಂತಾಗಿದೆ. ನೇರವಾಗಿ ದೃಶ್ಯಗಳನ್ನ ತೋರಿಸ್ತಾ ಇದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ನೋಡ್ಬೋದು, ಇದು ಕೆಆರ್ ಮಾರುಕಟ್ಟೆಯಿಂದ ಟೌನ್ ಹಾಲ್ಗೆ ಬರುವಂಥ ರಸ್ತೆ. ನಿಮಗೆ ಕೆಆರ್ ಮಾರುಕಟ್ಟೆಯಿಂದ ಹೊರ ಬರ್ತಿದ್ದಾಗೇನೆ ಎಡಭಾಗದಲ್ಲಿ ಒಂದು ಮಸೀದಿ ಕಾಣಿಸುತ್ತೆ. ಆ ಮಸೀದಿ ಮತ್ತು ಬಲಭಾಗದಲ್ಲಿ ಪಾರ್ಕ್ ಕಾಣಿಸುತ್ತೆ. ಅಲ್ಲಿಂದ ಹಿಡಿದು ಟೌನ್ ಹಾಲ್ ಬಳಿ ಬರುವಂತಹ ಜಂಕ್ಷನ್ವರೆಗೂ ಆಲ್ಮೋಸ್ಟ್ ಒಂದು 300ರಿಂದ 600 ಮೀಟರ್ವರೆಗೂ ರಸ್ತೆ ಸಂಪೂರ್ಣ ಜಲಾವೃತ ಆಗಿರುವಂಥದ್ದು. ಆಟೋಗಳು ಮತ್ತು ದ್ವಿಚಕ್ರ ವಾಹನಗಳು ಹರಸಾಹಸ ಪಟ್ಕೊಂಡು ಬರ್ತಿದ್ದಾರೆ. ದೊಡ್ಡ ದೊಡ್ಡ ವಾಹನಗಳಿಗೆ ಅಷ್ಟು ಸಮಸ್ಯೆ ಆಗೋದಿಲ್ಲ, ಆದರೆ ದ್ವಿಚಕ್ರ ವಾಹನ ಪಾಡಂತೂ ಹೇಳತ್ತಿರೋಕ್ಕಾಗೋದಿಲ್ಲ. ನೋಡ್ತಿದ್ದೀರಾ, ರಸ್ತೆ ಮಧ್ಯದಲ್ಲಿ ಅಂದರೆ ನೀರು ನಿಂತಿರುವಂತಹ ರಭಸಕ್ಕೆ, ಹರಿತಿರುವಂಥ ರಭಸಕ್ಕೆ, ನೀರು ನಿಂತಿರುವಂಥದ್ದಕ್ಕೆ ರಸ್ತೆ ಮಧ್ಯದಲ್ಲೇ ಒಂದು ಆಟೋ ಕೆತ್ತು ನಿಂತಿರೋದು ಈಗ ದೃಶ್ಯ ಕಾಣಿಸ್ತಿದೆ ನಮ್ಮ ಕಣ್ಮುಂದೆನೇ ಈಗ. ಯಾಕಂದರೆ ನೀರು ಅಷ್ಟರ ಮಟ್ಟಿಗೆ ನಿಂತಿರುವಂಥದ್ದು. ಮಳೆ ಇನ್ನೂ ಕೂಡ ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಈಗಾಗಲೇ ಹವಾಮಾನ ಇಲಾಖೆ ಕೂಡ ಬೆಂಗಳೂರಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಿದೆ. ಮುಂದಿನ 3 ಗಂಟೆಗಳ ಕಾಲ ಹೆಚ್ಚಿನ ಮಳೆ ಆಗುತ್ತೆ, ಧಾರಾಕಾರ ಮಳೆ ಆಗುತ್ತೆ ಅಂತ ಹೇಳಿದೆ. ಮಳೆಯ ಪರಿಣಾಮ ಬೆಂಗಳೂರಿನ ಬಹುತೇಕ ಕಡೆಗಳಲ್ಲಿ, ಅನೇಕ ಕಡೆಗಳಲ್ಲಿ ಮರಗಳು ಧರೆಗೆ ಉರುಳಿದ್ರೆ ಈ ರೀತಿಯ ಸಮಸ್ಯೆ ಆಗ್ತಿರುವಂಥದ್ದು ಕಾಣಿಸ್ತಿರುವಂಥದ್ದು. ಎಸ್ಪೆಷಲಿ ದ್ವಿಚಕ್ರ ವಾಹನ ಸವಾರರಂತೂ ನಾವು ರಸ್ತೆಗೆ ಯಾಕಾದರೂ ಈ ಮಳೆ ಯಾಕಾದರೂ ಬರುತ್ತಪ್ಪ ಬೆಂಗಳೂರಲ್ಲಿ ಅನ್ನೋ ಮಟ್ಟಕ್ಕೆ BBMPಗೆ ಶಾಪ ಹಾಕಿ ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇಲ್ಲಿ ನೋಡ್ತಿದ್ದೀರಾ, ಒಂದು ದ್ವಿಚಕ್ರ ವಾಹನದಲ್ಲಿ ಮಹಿಳೆಯೊಬ್ಬರು ತಮ್ಮ ಮಗಳನ್ನು ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದಾರೆ. ಮಳೆಯ ಪರಿಣಾಮ ಈಗ ಯಾವ ರೀತಿ ಆಗಿದೆ, ಗಾಡಿ ಕೆಟ್ಟು ನಿಂತಿದೆ, ಸ್ಟಾರ್ಟ್ ಆಗ್ತಿಲ್ಲ, ಏನು ನೀರಿನ ಮಧ್ಯೆ ಅವರು ಸಿಲುಕಿಕೊಂಡಿದ್ದಾರೆ. ಗಾಡಿ ಸ್ಟಾರ್ಟ್ ಆಗ್ತಿಲ್ಲ, ಇಳಿದು ಬರೋಕ್ಕೂ ಆಗ್ತಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಅವರು ಸಿಗಾಕೊಂಡಿರುವಂಥದ್ದು. ಏನು ಮಾಡಬೇಕು ಅಂತಲೂ ಗೊತ್ತಾಗ್ತಿಲ್ಲ. ಇದೇ ರೀತಿಯ ಮಳೆ ಬಂದಾಗ ಇದು ಸಾಮಾನ್ಯವಾದಂಥ ದೃಶ್ಯಗಳಾಗೋಗಿದೆ. ಬೆಂಗಳೂರಿನ ಬಹುತೇಕ ರಸ್ತೆಗಳು ಕೆರೆ ಅಂತ, ಇದೇ ರೀತಿ ಕೆರೆ ಅಂತ ಆಗುವಂಥದ್ದು. ಅದರಲ್ಲೂ ಎಸ್ಪೆಷಲಿ ದ್ವಿಚಕ್ರ ವಾಹನ ಸವಾರರಿಗಂತೂ ಈ ಮಳೆ ಬಂದಾಗ ಆಗುವಂಥ ಸಮಸ್ಯೆ ಅಷ್ಟಿಷ್ಟಲ್ಲ. ಈಗ ಗಾಡಿನ ಇಳಿದು ತಳ್ಕೊಂಡು ಬರುವಂಥ ಪರಿಸ್ಥಿತಿ, ನೀರು ತುಂಬ ಜಾಸ್ತಿ ಇದೆ. ನೀವು ಕಣ್ಣು ಹಾಯಿಸಿದಷ್ಟು ದೂರದವರೆಗೂ ಇದೇ ರೀತಿ ಕೆಆರ್ ಸರ್ಕಲ್ನ, ಕೆಆರ್ ಮಾರುಕಟ್ಟೆಯಿಂದ ಟೌನ್ ಹಾಲ್ಗೆ ಬರುವಂಥ ರಸ್ತೆ ಏನಿದೆ ಸಂಪೂರ್ಣವಾಗಿ ಇದೇ ರೀತಿ ಕಾಣಿಸ್ತಿರುವಂಥದ್ದು. ಇನ್ನೂ ಮಳೆ ಇನ್ನೊಂದು ಅರ್ಧ ಗಂಟೆ ಇದೇ ಪ್ರಮಾಣದಲ್ಲಿ ಬೀಳ್ತಾ ಹೋಯಿತು ಅಂದರೆ ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗುವಂಥದ್ದು, ರಸ್ತೆಗಳೆಲ್ಲ ಜಲಾವೃತ ಆಗೋದು ಸಾಮಾನ್ಯ. ಇನ್ನು ತಗ್ಗು ಪ್ರದೇಶದ ಮನೆಗಳ ಪರಿಸ್ಥಿತಿ ಅಂತೂ ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಆಗೋದಿಲ್ಲ. ಅಷ್ಟರ ಮಟ್ಟಿಗೆ ಸಮಸ್ಯೆ ಆಗೋದಂತೂ ಕಟ್ಟಿಟ್ಟ ಬುತ್ತಿ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆಗೆ ಮಾರುತಿ, ಪಬ್ಲಿಕ್ ಟಿವಿ, ಬೆಂಗಳೂರು.